దూరంగా పోకి దొరకనంతగా తిరిగొచ్చే దారి తెలియనంతగా దూరంగా పోకి దొరకనంతగా తిరిగొచ్చే దారి తెలియనంతగా భూమాత ఒడి చేరి నా భారం దించావా చూస్తూనే చేజారి ఎదకోతే పెంచావా నీ డాడీ రెక్కలు విరిచావా మెట్టింటికి పంపేదాకా ఆగలేక మట్టింటికి వెళ్ళిపోయావా శాశ్వతంగా కొట్టే పాపాయి రాని రాదని తెలిసాక కథలన్నీ కంచికి పోవచ్చిన్నబోయి పడుకోవేమంటూ ఎప్పుడైనా నిన్ను కసిరానా అయితే చూడంటూ అలిగావా నా పసికోనా ఏనాడు లేవను అంటూ పడుకుంటున్నావా నూరేళ్ల నిద్రతోని రెప్పలు మూసావా దూరంగా పోకే దొరకనంతగా తిరిగొచ్చే దారి తెలియనంతగా భూమాత ఒడి చేరి నా భారం దించావా చూస్తూనే చేజారి ఎదకోతే పెంచావా నీ డాడీ రెక్కలు విరిచావా. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಮ್ಮೆಲ್ಲರ ಜೀವನದಲ್ಲಿ ಒಂದು ಅರ್ಥಪೂರ್ಣ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಪ್ರಮೋದ್ ರೆಡ್ಡಿ ಸರ್ ಅವ್ರನ್ನ ನಾವು ಸೋಷಿಯಲ್ ಮೀಡಿಯಾನಲ್ಲಿ ನೋಡ್ತಿದ್ವಿ. ಒಂದು ಪೊಲೀಸ್ ಇಲಾಖೆಯಲ್ಲಿ ಅವರು ಸೇವೆ ಸಲ್ಲಿಸ್ತಾ ತಮ್ಮ ನಿಸ್ವಾರ್ಥ ಸೇವೆಯ ಜೊತೆಗೆ ಏನು ಮಾನವ ಸೇವೆ ಮಾಧವ ಸೇವೆ ಅನ್ನುವಂಥ ಒಂದು ಆ ಅರ್ಥದಿಂದ ಅವರು ಸದಾ ಮಾನವರಿಗೆ, ಕಷ್ಟದಲ್ಲಿರುವವರಿಗೆ, ಪ್ರಾಣಿ ಪಕ್ಷಿಗಳಿಗೆ, ಮಾನವೀಯತೆಗೆ ಇನ್ನೊಂದು ಹೆಸರು ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗ್ಲಿಕ್ಕಿಲ್ಲ. ಇವತ್ತಿನ ದಿನ ಏನು ನಮ್ಮ ನಗರದ ರೈಲ್ವೆ ನಿಲ್ದಾಣದ ಬಳಿ ಮಧ್ಯಾಹ್ನ ನಾವು ಏನೋ ಕಾರ್ಯಕ್ರಮಕ್ಕೆ ಬಂದಾಗ ಇಲ್ಲಿ ಕೋತಿ ಮರಿ ಸತ್ತಿದ್ದನ್ನು ನಾವು ಕಂಡು ಕೂಡಲೇ ನಮ್ಮ ಪ್ರಮೋದ್ ರೆಡ್ಡಿ ಸರ್ ಅವ್ರಿಗೆ ನಾವು ಈ ಥರ ಇದೆ ಸರ್ ಅಂತ ವಿಚಾರ ತಿಳಿಸಿದ್ವಿ. ಅವರು ಪಾಪ ಕರ್ತವ್ಯ ನಿಮ್ತಾ ಇದ್ರು, ಕರ್ತವ್ಯನ ಮುಗಿಸ್ಕೊಂಡು ಬಂದು ಕೂಡಲೇ ಏನು ನಮ್ಮ ಎಲ್ಲ ತಂಡ, ನಮ್ಮ ದೀಪವಣ್ಣರಾಗಿರ್ಬೋದು, ಶ್ರೀಕಾಂತ್ ಆಗಿರ್ಬೋದು, ರಂಜಿತ್ ಆಗಿರ್ಬೋದು, ನಮ್ಮ ಕದ್ರಪ್ಪಣ್ಣರಾಗಿರ್ಬೋದು, ಎಲ್ಲರೂ ಬಂದು ವ್ಯವಸ್ಥಿತವಾಗಿ ಒಬ್ಬ ಏನು ನಿಜವಾದ ಮಾನವ ಸತ್ರೆ ಅವರಿಗೆ ಯಾವ ರೀತಿ ಅಂತ್ಯಕ್ರಿಯೆ ನಡೆಸ್ತೀವಿ ಆ ರೀತಿ ಶಾಶ್ವತವಾಗಿ ಇವತ್ತು ನಮ್ಮ ಕೋತಿಗೆ ಸಹ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ನಮಗೆಲ್ಲರಿಗೂ ಸ್ಫೂರ್ತಿಯ ಸೆಲೆಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತಿನ ದಿನ ಈ ಒಂದು ಸಮಾಜದಲ್ಲಿ ಯುವಕರು ಹೆಚ್ಚಾಗಿ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಏನೋ ರೀಲ್ಸ್ ಮಾಡ್ಲಿಕ್ಕೆ ಆಗಿರ್ಬೋದು, ಏನೋ ಒಂದು ಅರ್ಥಪೂರ್ಣ ಅರ್ಥಗರ್ಭಿತ ಇಲ್ದಿರ್ತಕ್ಕಂಥ ಒಂದು ಆ ಚಟುವಟಿಕೆಗಳಲ್ಲಿ ಅವರು ಗುರುತಿಸ್ಕೊಂತ ಇರ್ತಕ್ಕಂಥದ್ದು ಬಹಳ ಒಂದು ನೋವನ್ನು ಉಂಟು ಮಾಡುತ್ತೆ. ಆದರೆ ಪ್ರತಿಯೊಬ್ಬರು ಯುವಕರು ಏನೋ ಒಂದು ತಮ್ಮ ಒಂದು ಜೀವನದಲ್ಲಿ ಒಂದು ಸ್ಯಾಟಿಸ್ಫೈ ಲೈಫ್ನ ಜೊತೆಗೆ ಈ ರೀತಿಯಾದಂತಹ ಒಂದು ಅರ್ಥಪೂರ್ಣ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕು. ಆಗ ಒಂದು ಸಮಾಜ ಬದಲಾವಣೆ ಆಗ್ತದೆ. ಈ ಒಂದು ಕ್ರಾಂತಿಕಾರಿಯ ಒಂದು ಹೆಜ್ಜೆಯನ್ನ ಇಡ್ತಾ ಹೋಗ್ತಾ ಇರ್ತಕ್ಕಂಥ ನಮ್ಮ ಪ್ರಮೋದ್ ರೆಡ್ಡಿ ಸರ್ ಅವ್ರಿಗೆ ನಾವು ಎಷ್ಟು ಧನ್ಯತೆಗಳನ್ನ ಹೇಳಿದ್ರು ಸಾಕಾಗ್ಲಿಕ್ಕಿಲ್ಲ. ಇದೊಂದು ನಿಜವಾಗ್ಲೂ ಸಮಾಜದ ಬದಲಾವಣೆಗೆ ಇದೊಂದು ಹೆಜ್ಜೆ. ಯಾಕೆಂತ ಹೇಳಿದ್ರೆ ಅವರು ಆ ಪದವಿ ಏನು ಸ್ಪೆಷಾಲಿಟಿ ಆಗಿ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಅನ್ನ ಮಾಡಿದ್ದಾರೆ. ಆದ್ರೂ ಎಲ್ಲೋ ಒಂದು ಕಡೆ ಅವರು ನಿಜವಾಗ್ಲೂ ಎಲೆ ಮರಿ ಕಾಯಿ ತರ ಏನು ಬಲಗೈ ಮಾಡಿದ್ದು ಎಡಗೆ ಗೊತ್ತಾಗಬಾರ್ದು, ಎಡಗೈ ಮಾಡಿದ್ದು ಬಲಗೆ ಗೊತ್ತಾಗಬಾರ್ದು ಅಂತ ಒಂದು ಕಾನ್ಸೆಪ್ಟ್ ನಲ್ಲಿ ಅವರು ಇದ್ರು. ಆದ್ರೆ ನಮ್ಮ ಒಂದು ಮಾಧ್ಯಮ ಕ್ಷೇತ್ರ ಅವ್ರನ್ನ ಗುರುತಿಸಿ ಸಾಕಷ್ಟು ಪ್ರಶಸ್ತಿಗಳನ್ನು ಸಹ ಕೊಟ್ಟಿದೆ. ಆದ್ರಿಂದ ಇಂಥವರು ಸಮಾಜಕ್ಕೆ ವಿಶೇಷವಾಗಿ ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ. ನಿಜವಾಗ್ಲೂ ನಾವು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗ್ಲಿಕ್ಕಿಲ್ಲ. ನಾವೆಲ್ಲರ ಪರವಾಗಿ, ನಮ್ಮೆಲ್ಲರ ಪರವಾಗಿ ಅವ್ರಿಗೆ
ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.